ಬಾನಿಗೊಂದು ಎಲ್ಲೆ ಎಲ್ಲಿದೆ ನಿನ್ನ ಆಸೆಗೆ ಎಲ್ಲಿ ಕೊನೆಯಿದೆ. ಅತ್ತಾಳು ಮುಂಜಾನೆ ಶುರುವಾತು ಏನು ಆಸೆ ಹೊಯ್ಕೊಂಬರೋದು ಅಂದಲ್ಲ ಆಸೆ. ಬೆಳಕು ಹರಿದ್ರೆ ಮುಖ ನೋಡ್ಬೇಕಯ್ಯವ್ವ, ಸಾಕಾಗೈತೆ ನನಗೆ. ಮತ್ತು ಹಾಡು ಬೇರೆ ಹೇಳ್ತೈತಿ ನೋಡು. ನಾ ಹಾಡು ಹೇಳಿದ್ದೆ ಏನೋ ವಟ ವಟ ಅನ್ನಕತ್ತೆ. ಯಾ ದೇಶದಿಂದ ಕಟ್ಕೊಂಬಂದೇನಪ್ಪ ಇದನ್ನ. ಶನಿವಾರ ಇವತ್ತು ಸರಿ ನಂಗೆ ಉಪ್ಪಿಟ್ಟು ಮಾಡಿ ಹಾಕ್ಯಾನೆ ಒಂದು ಗಂಗಾಳನ. ಮತ್ತು ಸಿಗಾಕಿಲ್ಲ ಹೇಳಿ ಮಾಡಿಟ್ಟದನ್ನು ನನಗಿಂತ ಮೊದಲು ಹಾಕ್ಯಂತ ತಿಂದೆ ಕುಂತೈತೆ ನೋಡಿ ಹಾಡು ಹೇಳ್ಕೊಂತ. ತಗೊಂಡು ಇದ್ರು ಬೇಡ ಇರ್ದಂಗೆ ಇದ್ರು ಬೇಡ ನೋಡುವ. ಏನು ರ್ಯಾಕ್ ಮಾಡ್ಕೊಂಡು ಸಾಯವಲ್ದಾಗ ತಡಿ ಕೆಲಸ ಐತೆ ಹೋಗ್ಬೇಕು. ಸಂಘದ ಲೋನ್ ಕಟ್ಟೋದು ಬಂತ ಏನು ಜುಲೈ 5 ತಾರೀಕಿಗೆ ಇವತ್ತು. ಭಾಗ್ಯರ ಮನೆ ಕಡೆ ಹೋಗಿ ಅಲ್ಲ ಸವಿತಾರ ಮನೆ ಕಡೆ ಹೋಗಿ ಹೇಳಿ ಬರ್ಬೇಕು. ಹೋದ ತಿಂಗಳದವರ ಕೊಡ್ತಾನೆ ಎಂದರು ಸೇರಿಸಿ ಕಳೆ ತೆಗಿಯಕ್ಕೆ ಹೋಗಿ ಅದ್ರಾಗ ಒಂದು 1000 ರೂಪಾಯಿ ಬಂದವು. ಏಟಾಕೈತೆ ಕಟ್ಟೋದು ಕಟ್ಟಿ ಬರೋಣ ಹತ್ತೆಲ್ಲ ಇಟ್ಕೊಂಡ್ರೆ ಕಡೆಗೆ ನನ್ನ ಸಾಯಿಸಿ ಕಳವು ಮಾಡ್ಕೊಂಡು ಹೋಗೋ ಗಂಡದ ನೀವು. ನಾ ಹೊರಗೆ ಹೊಂಟೀನಿ. ಯಾರಾದ್ರೂ ಮನೆಗೆ ರೊಕ್ಕಕ್ಕೆ ಅದಕ್ಕೆ ಬಂತಂದ್ರೆ ಇಲ್ಲ ಅಂತ ಹೇಳು. ಮತ್ತು ನೀನು ಮಾಡಿದ ಸಾಲ ಯಾರಾದ್ರೂ ಕೇಳಕ್ಕೆ ಬಂದ್ರೆ ಮಾತ್ರ ನಂಗೆ ಸಂಬಂಧ ಇಲ್ಲ. ನಂಗೆ ಯಾರ ಹೆಂಗಸರು ಬಂದ್ರೆ ಅಕ್ಕಿ ದುಡ್ಡು ಅದು ಕೊಡೋದದೆ. ಆಕೆ ಅರ್ಥಗೆಲ್ಲ ಸಂಘದ ಲೋನ್ ತುಂಬ ದಿನ ಐತಂತ ಹೋಗ್ಯಾಳ ಅಂತ ಹೇಳು. ಆತ ಹೇಳಿ ನಿನ್ನ ಹುಡ್ಕೊಂಡು ಯಾವನ್ ಬರ್ತಾನೆ ಹೋಗಿ. ಏನ ಅಂದಿಲ್ಲ ಏನಲ್ಲ ಮನ್ಯಾಗ ನಾ ಇದ್ದೆ ಅಂದ್ರೆ ನಾ ಇದ್ದಾಗ ಬಂದ್ರೆ ಅವ್ರು ಹೇಳಿ ಕಳಿಸ್ತಾನೆ ಹೋಗಿ. ನಾ ಏನು ಹೇಳ್ಬೇಕನ್ನ ಏನು ಹೇಳ್ತತೆ ಏನ. ಮುಖಾಣ ಒಂದು 2 ತಾಸು ಬರೋಲ್ಲ. ಅಷ್ಟೊಳಗೆ ಏನಾದ್ರು ಎತ್ಕೊಂಡು ಹೋಗ್ಬೇಕಲ್ಲ. ಮನ್ಯಾಗ ಮಾರ ಅಂತ ಸಾಮಾನು ಏನದವು. ಮತ್ತು ನಾ ಹೊಕ್ಕೇನೆ ಅಂತ ಏನಿದ್ರೆ ಹೇಳಾಕತ್ತಿದ್ದು ತಪ್ಪಾತಲ್ಲ. ಇನ್ನು ಹೇಳಿದ ಅಂದ್ರೆ ಏನಾದರೂ ಸಾಮಾನು ಎತ್ತ ವಿಚಾರ ಮಾಡ್ತಾನೆ. ಮನೆಯಾಗಿರೋದು ಚಲೋ ಏನೋ ಇವನು ಹೊರಗೆ ಬೀಳತ್ತಾನ. ಅಷ್ಟ ಮಾಡ್ತಾನೆ ಅಷ್ಟ. ಅಲ್ಲ ಹೋಗ್ಬೇಕಂತಂದು ಹೊರಗೆ ಹೋಗೋಬಿಟ್ಟು ಮತ್ತೆ ಒಳಗೆ ಹೊಂಟಿಲ್ಲ. ಯಾಕೆ ಹೋಗುದಿಲ್ಲನು ಹೋಗ್ಬೇಕಂತ ಅನ್ನಕ್ಕಂದೆ. ಮತ್ತೇನೋ ವಿಚಾರ ಮಾಡಿದೆ. ಮನೆ ಬಿಟ್ಟು ಹೋಗೋದು ಚಲೋ ಅಲ್ಲ, ಮನ್ಯಾಗ ಇರ್ಬೇಕಂತ ಕೆಲಸ ಐತೆ ಅದಕ್ಕೆ. ಹೋಗು ನಿನ್ನ ಖತರ್ನಾಕ್ ಹೆಣ್ಣೈತೆ ಇದು. ಗೊತ್ತೈತೆ ಆಕಿಗೆ ನಮ್ಮ ಮನೆ ಬಿಟ್ಟು ಹೋರಿ ಏನಾರು ಮಾಡ್ತಾನೆ ಹೇಳಿ. ಇಲ್ಲಿ ಅವಳದ್ಲ ಏನು ಮಾಡ್ಲೇಬ ನಾನು. ಲಲಿತಾರ್ಗೆ ಒಂದು ಅಕ್ಕಿ ದುಡ್ಡು ಕೊಡ್ಬೇಕು. ಐತಲ್ಲ ನಮ್ಮ ಮನ್ಯಾಗ ಸೆಟಿಲಿ ಅದಾವಲ್ಲ ನಮ್ಮ ಮನ್ಯಾಗ 3 ಬಿಟ್ಟಾವು. ತಿನ್ನಾಕ ತಂದು ಅಕ್ಕಿನೂ ಒಯ್ದು ಮಾರ್ತಾವಲ್ಲ. ಕೈ ಯಾಕೆ ಮುರಿದು ಹೋಗ್ಬಾರ್ದ ಅವಕ್ಕೆ. ಹೌದು ನೋಡಪ್ಪ ದೇವ್ರೆ, ನಮ್ಮ ಮನ್ಯಾಗ ಅದಾವ ಒಂದಿಟ್ಟು ಕುಡಿಯಾಕೆ ದುಡ್ಡು ಕೊಡಲ್ಲ ನೋಡು. ಅವಕ್ಕೆ ಯಾಕೆ ದುಡ್ಡು ಬಂದದ್ದು ಕಳೆದು ಹೋಗ್ಬಾರ್ದು. ಅವು ಕೈನೂ ಸೀದ್ ಹೋಗ್ಬಾರ್ದು. 3 ಬಿಟ್ಟದ್ದು ಇಲ್ಲೇ ಕೂತ್ಕೊಂಡು ಬೈಯಾಕತ್ತೆ ಅಂದ್ರೆ ಮತ್ತು ಅದು ಹೊಳ್ಳಿ ಹಂಗೆ ಮಾತಾಡ್ತೈತಿ. ಸುಮ್ಮನೆ ಕೂತ್ಕೋತೆ ಇಲ್ಲೇ ಏನು ಮಾಡ್ತಾನೋ ಮಾಡಲಿ. ಸರಿಪ್ಪ ಇದೇನೋ ಕೆಲಸ ಬಗೆಹರಿವಲ್ತಾನೆ. ಹಂಗೆ ಹೋಗೋಣ. ಯಾರ ಸಿಗ್ತಾರನ ಕಡೆ ಕೊಟ್ಟು ಎಲ್ಲಿ ಅಡಿಗೆ ತಂಬಾಗಾರ ಸಿಗ್ತೈತಿ ಯಾರ ಕುಂತವ್ರ ಹತ್ರ. ಹೋಗು ಹಾಗೆ ಹೋಗು. ಎಲ್ಲಾರ ಹೊಕ್ಕಾಳಣ್ಣ ಅಂತ ಹಿಂಗೆ ಹೋದಂಗೆ ಮಾಡಿ. ದಿನ ಯಾರು ಕೊಡ್ಬೇಕು ನನಗೆ ಎಲ್ಲ ಅಡಿಕೆನ. ಎಲ್ಲ ಅಡಿಗೆ ಸಿಗ್ತೈತೆ ತಂಬಾಕು ಸಿಗುತ್ತೆ ಅಂತ ಹೊಕ್ಕಿದಿ. ಮಂದಿ 1 ದಿನ 2 ದಿನ ಕೊಡ್ತಾರೆ. ನೀ ಕೊಟ್ರೆ ಅವರು ಕೊಡ್ತಾರೆ. ಕಡೆಗೆ ಹೆಟ್ಟು ಕಳಿಸ್ತಾರೆ ನಿನಗೆ. ನಾ ಇಲ್ಲೇ ಹೋಗಿ ಬರ್ತೀನಿ ಮನೆಗೆ. ಎಲ್ಲರೂ ಹೊರಗೆ ಹೋಗೋದಿದ್ರೆ ಬೀಗ ಹಾಕ್ಬೇಡ, ಹಂಗೆ ಚಿಲ್ಕ ಹಾಕಿ ಹೋಗು. ನಾ ಎಲ್ಲಿ ಹೋಗಲ್ಲ ಹೋಗು, ಚಿಲ್ಕ ಹಾಕಲ್ಲ. ಹೋದಂದ್ರೆ ಬೀಗ ಹಾಕಿ ಹೋಗ್ಕನ್ ನಾ ಬೀಗ ಅಂತೆಲ್ಲ ಇಟ್ಕೊಂಡು. ಬೀಗ ಹಾಕ್ಬೇಡ ಅಂತ ಹೇಳಾಗ್ತಿಲ್ಲ ನೀನು. ಹೊಟ್ಟೆಗೆ ಹಸ್ರು ಏನು ಮಾಡ್ಬೇಕು ನಾ. ಹೊಟ್ಟೆ ಹಸ್ರು ನಾ ಬರೋ ಮಟ್ಟ ಕೂತ್ಕೋ. ಬೀಗ ಏನು ಇಟ್ಟು ಹೋಗ್ತಿಲ್ಲ ನಾನು. ತಗೋ ಸದ್ಯ ಇಲ್ಲೇ ಬರ್ತಾನೆ ನನಗೆ. ಮಧ್ಯಾಹ್ನಕ್ಕೆ ಏನಿಲ್ಲ ನೋಡು, ಅಕ್ಕಿ ತೊಗೊಂಬ. ಹಂಗಂದ್ರೆ ಅನ್ನ ಮಾಡ್ತೀನಿ. ಇಲ್ಲ ಅಂತಂದ್ರೆ ಇಲ್ಲ. ಉಪ್ಪಿಟ್ಟು ಮಾಡೇನು ಮುಂಜಾನೆ ಮುಗೀತು. ಇನ್ನು ನಾಳೆ ಮುಂಜಾನೆ ಮಟ ನಾಳೆ ಅಂತರಲ್ಲ ರೊಕ್ಕನ. ನಾ ಏನು ಕೆಲ್ಸಕ್ಕೆ ಹೋಗ್ಯ ನಾನು. ಮನೆಗೆ ಅದಾವಲ್ಲ ರೇಷನ್ ಅಕ್ಕಿ ಮಾಡು. ಆ ರೇಷನ್ ಅಕ್ಕಿನ ದ್ಯಾಮವ್ವ ಕೂಡ ದುಡ್ಡು ಕೊಡ್ಲಿಲ್ದಂಗೆ ಇಸ್ಕೊಂಬಂದ ನೀನು. ಬರ್ತಾಳೆ ಈಗ ಮನೆಗಟ ರೊಕ್ಕ ಕೊಡು ಹೇಳಿ. ಎಲ್ಲಿಂದ ಕೊಡಲಿ ರೊಕ್ಕನ ತಂದು. ಅದ ಅಕ್ಕಿನ ರವೆ ಹೊಡ್ಸ್ಕೊಂಬಂದು ಉಪ್ಪಿಟ್ಟು ಮಾಡೇನಿ. ಒಟ್ಟು ಹಸಿವಿತ್ತು ಉಣ್ಬೇಕಂತಂದ್ರೆ ಏನು ಮಾಡ್ತೀವಿ ಗೊತ್ತಿಲ್ಲ ನೋಡು. ಒಟ್ಟು ಅಕ್ಕಿ ತೊಗೊಂಬ, ಅಕ್ಕಿ ಬ್ಯಾಳೆ ತೊಗೊಂಬಂದು ಮಾಡ್ತೇನೆ. ಇಲ್ಲ ಅಂತಂದ್ರೆ ಏನೂ ಇಲ್ಲ. ಎಲ್ಲಿಲ್ಲ ನನ್ನಿಂದ ಆಗೋದಿಲ್ಲ ತರೋದು. ಮನ್ಯಾಗ ಇದ್ದಿದ್ದು ಮಾಡಿ ಹಾಕು. ಜೋಳದವಲ್ಲ ಅಂಬ್ಲಿ ಮಾಡ. ಜೋಳ ಹಸ್ ಮಾಡಿ ಗಿರಣಿ ತಗೊಂಡು ಹೋಗಿ ನೀನೇ ತಗೊಂಬಂದು ಅಂಬ್ಲಿ ಮಾಡ್ಕೊಲ್ಲ. ನಾ ಯಾಕೆ ಮಾಡ್ಬೇಕು. ನಂಗೆ ಬೇಕಾದ ನಾ ಮಾಡ್ಕೊತಿರ್ತೇನೆ. ಮಾಡಿದ್ದಿದ್ರೆ ತಿನ್ನು, ಇಲ್ಲದೆ ಇದ್ರೆ ಇಲ್ಲ. ಕೆಲಸ ಹುಡ್ಕೊಂಡು ಹೋಗು. ಕೆಲಸ ಮಾಡೋರಿಗೆ ಕೆಲಸಕ್ಕೇನು ದಾಡಿ. 4 ರೂಪಾಯಿ ದುಡಿದು ತೊಗೊಂಬಂದಿ ಅಂತ ಹೇಳಿ ಎಷ್ಟು ನಾಟಕರ ಮಾಡ್ತೀನಿ ನೀನು. ನಾಟಕ ಸಿನಿಮಾನ ಏನೋ ಒಂದು ನಾನು ದುಡಿತೇನೆ. ಹಂಗೆ ನನಗೆ ಬೇಕಾದ ನಾನು ಮಾಡ್ಕೊಂಡು ತಿಂತೇನೆ. ಇನ್ನು ನಿನಗೆ ತೆಗೆದಿಡೋದು ನಿನ್ನ ದಾರಿ ಕಾಯೋದು ನನ್ನಿಂದ ಆಗೋದು ಕೆಲಸ. ನೀ ದುಡ್ಡು ತಂದು ಕೊಟ್ರೆ ಸಂತಿ ಸಸಾನ ತಂದ್ರೆ ಅಡುಗೆ ಮಾಡೋದು ತಿಂಡಿ ಮಾಡೋದು ನೀ ಕೇಳಿದ್ದು ಮಾಡೋದು. ಇಲ್ಲ ಅಂತಂದ್ರೆ ಏನಿಲ್ಲ. ನೀ ದುಡ್ಡು ತಂದು ಕೊಡು ನನಗೆ. ಅರ್ಧನಾದ್ರೂ ತಂದು ಕೊಡ್ಬೇಕಾ ದುಡ್ಡು. ಎಲ್ಲ ಕುಡ್ದು ಅಲ್ಲೇ ತೂರಿ ಬಂದರೆ ಕುಡ್ಕಂದ್ರೆ ಕುಡ್ಕ ಸತ್ತರ ಸಾಯಿ. ದುಡ್ಡು ತಂದು ಕೊಟ್ರೆ ನಾ ಮಾಡ್ತೀನಿ. ಮತ್ತು ಹಂಗಂತಂದು ಯಾರ್ದಾರ ಮನೆ ಕಳ್ತನ ಮಾಡಿದ್ರೆ ಅವರಿಗೆ ನಿನಗೆ ಬಿಟ್ಟಿದ್ದು. ಜೈಲಿಗೆ ಹಾಕ್ತಾರೋ ಎಲ್ಲಿಗೆ ಹಾಕ್ತಾರೋ ನೀನು ಹಾಕ್ಸ್ಕೊಂಡು
ಜಾಗ ನಿನಗೆ ದಿನ ಫ್ರೀಯಾಗಿ ಮುದ್ದೆ ಕೊಡ್ತಾರೆ. ಹಾಂ ಆತೇಡ ಎಷ್ಟು ದಿನ ನಡೀತಾ ನೋಡ್ತಾನೆ. ಹಾಂ ಕೆಲಸ ಸಿಗಾವಂತೆ ಎಲ್ಲ ಹೆಂಗಸ್ರ ಕೆಲಸ ಕಳೆ ತೆಗಿಯೋಕೆ ಅದಕ್ಕೆ ಹೆಂಗಸ್ರದ ಅಲ್ಲೆಲ್ಲ ಮತ್ತು ಹಾಂ ಹೆಂಗಸ್ರು ನಿಮ್ಮಂತ ಲಜ್ಜಿಗೆಟ್ಟು ಬಾಳೆ ಮಾಡೋದಿಲ್ಲ. ಎಲ್ಲರೂ ದುಡ್ಕೊಂಡು ತಿಂತಾರೆ. ಮನ್ಯಾಗ ಮಕ್ಕಳು ಮರಿ ಇರ್ತಾವೆ ಹೇಳಿ ಹೊಟ್ಟೆ ಹುರ್ಕೊಂಡು ದುಡಿಯಕ್ಕೆ ಹೋಗಾರ. ಬರ್ತಾ ನೋಡಿ ಈಗ ಬಂತು ಮತ್ತು ಫೈನಾನ್ಸ್ನವ್ರು ಬರ್ತಾರೆ, ಸಂಘದವ್ರು ಬರ್ತಾರೆ. ಕಡೆ ದುಡ್ಡು ಎಲ್ಲಿಂದ ತಂದು ಕೊಡ್ತೀಯ? ಯಾವನು ಮಾತಾಡ್ತಾನೆ ಹೊದ್ಕೊಂತ ನಿಲ್ಲ ಹಾಗೇನೆ ಇಲ್ಲೇ ಅಂದಂಗೆ ನಿನ್ನೆ ಯಾವನ ಏನು ಆ ಲಲಿತ್ಯಾರ ಮನ್ಯಾಗ ಕಂಚಿಕಾಯಿ ನಿಂಬಿಕಾಯಿ ಕದಿಯಕ್ಕೆ ಹೋಗಿದ್ನಂತ. ಅವ್ರ ಹತ್ತಿಕಾಯಿಗೆ ಏನಾರ ಸಿಕ್ಕಿದ್ರೆ ಹತ್ತಿ ಹಿಡಿದು ಕೊಯ್ದು ಕಳಿಸ್ತಿದ್ರು. ಮತ್ತು ಅಯ್ಯಪ್ಪ ಗೊತ್ತಾಕಿಗೆ ಯಾವ ಕದ್ನೇನು ಅದು ನನಗೆ ಯಾಕೆ ಹೇಳಕತ್ತಿ ಇಲ್ಲಿ? ನಿನಗೆ ಯಾವಾಗ ಹೇಳಿದ್ಲ? ನನ್ನಷ್ಟಕ್ಕೆ ನಾನು ಅಂತಿದ್ದೆ ಯಾವನ ಕದ್ನ ಏನೋ ಅವ್ನ ಕೈಯಾಗ ಕತ್ತರಿಸ್ಬೇಕು ಗೊತ್ತಾಕಿ ಬಿಟ್ಟು ಕಳಿಸ್ಯಾಳ ಅದರಲ್ಲಿ ಹಂಗೆ ಬೈದ ಸುಡ್ಗಾಡು ಒದರ್ಕೆಂತಿರ್ಲಿ ಬಿಡು. ಈಕಿಗೆಲ್ಲ ಹೇಳ ನೋಡೋಕ್ಕಿಲ್ಲ ಅದೈತವ್ವ ಸಿಲ್ಲಿಲಲ್ಲಿ ಅನ್ನಂಗೆ ಬರೋಬ್ಬರಿದಾಳ. ಏನಕ್ಕೆ ಕಂಚಿ ಮರ ಒಬ್ಬೇಕಿದ್ದೇನ ಹೋಗತ್ತೋಡಿ ಈಗ ಸಾಕನ ಮಟ್ಟ ತಿರುಗೇಡಿ ಮನೆಗೆ ಬರ್ತೈತಿ. ಈಗ ಭಾಗ್ಯ ಯಾರದು? ಬರ್ರಿ ಒಳಗೆ ಬರ್ರಿ. ನಾನು ಜಯಕ್ಕ ಯಾಕಲೆ ಬೆಳಗ್ಗೆ ತಲೆ ಕೈ ಕೊಡ್ಕೊಂಡು ಕುಂತಿ? ಏನಲ್ವಾ ಜಯಕ್ಕ, ಸಂಘದ ದುಡ್ಡು ತುಂಬೋದು ಬಂತು ವಿಚಾರ ಮಾಡಾಕತ್ತಿದ್ನಿ. ಕೂತ್ಕ ಬಾ. ಅಯ್ಯ ಹೌದಾ, ಹಂಗೆ ತಲೆ ಕೈ ಕೊಟ್ಕೊಂಡು ಕೂತ್ಕೋಬಾರ್ದವ. ಎಲ್ಲಿ ಹೋಗ್ಯಾನ? ಈಗ ಅತ್ತಾಗ ಹೋತಲ್ಲ ಇದ್ರೆ ಸಿಗ್ಲಿಲ್ಲನ? ನಾನು ನಿಮ್ಮ ಮನೆ ಕಡೆಗೆ ಬರಾಕತ್ತಿದ್ದೆ. ಲಲಿತೆ ಮನೆಗೆ ಹೋಗಿ ಅಲ್ಲಿ ಬರೋಣ ಅಂತ. ಮತ್ತು ಇವ ಮನೆ ಬಿಟ್ಟು ಬಂದ್ರೆ ಎಲ್ಲರೂ ಏತಿಗಿತ್ತೇನೋ ಹೇಳಿ ಕುಂತೆ ನಾನು. ಬಿಡು ಎತ್ತವ ಹೆಂಗಿದ್ರಿ ಎತ್ತವ ಮೂರನ್ನೂ ಬಿಟ್ಟಾವ ಮನೆ ಹಾಕದೇವು ಇದ್ರು ಅಷ್ಟೇ ಇದ್ದಂಗೆ ಬೀಗ ಹಾಕಿರು ಬೀಗ ಮುರಿತಾನ. ಅದೇ ಸಂಘದ ಲೋನ್ ಅದು ಹೆಂಗೆ ತುಂಬಲಿ ಹೇಳಿ ವಿಚಾರ ಮಾಡಾಕತ್ತಿದ್ದೆ. ಕಡೆ ತೆಗಿಯಕ್ಕೆ ಅದಕ್ಕೆ ಹೋದಾವು ದುಡ್ಡು ಬಂದವ ಒಂದಿಷ್ಟು. ಅಲ್ಲಿ ತುಂಬಿದ್ರೆ ಇರಲಿಲ್ಲ, ಇಲ್ಲಿ ತುಂಬಿದ್ರೆ ಆಗಲಿಲ್ಲ. ಕಡೆ ಮನೆ ಸಾಮಾನು ಹೌದಾ ಜೋಳ ಗಿಡ್ಬೇಕಾದ್ರೆ ನಮ್ಮ ಮನೆಯಾಗ ತಗೊಂಬ ಕಡಗದಂಗೆ ಕೊಡುವಂತಿ. ನಾ ಬಂದಿದ್ದೆ ಅದಕ್ಕಂದ್ರೆ ಹಳೆಯವು ಕಾಟನ್ ಸೀರೆ ಅವು ಏನಾರು ಇದ್ರೆ ಮತ್ತು ನಾಳೆ ಸುಮಂದು ಹೆರಿಗೆ ಅದ್ರ ಬೆಚ್ಚಗೆ ಹಾಸಕ್ಕೆ ಬೇಕಲ್ಲ, ಅದಕ್ಕೆ ಮಳೆಗಾಲದಾಗ ಎಷ್ಟು ಅರಿಬಿದ್ರೆ ಸಾಲದ ಅದಕ್ಕೆ ಬಂದೆ. ಹೌದಾ ನನ್ನವೇನಂತ ಚಲೋ ಇಲ್ವಾ ನೋಡ್ದಂತ ಹುಡುಕಿಡ್ತೀನಿ. ಅದ ರಾಟಿ ಪ್ರೇಮನ ಕೈಯಾಗ ಕೊಟ್ಟು ಒಂದು ಸಣ್ಣ ಹಿಂಗೆ ದಪ್ಪ ಗರ್ಭಿ ಮಾಡಿಸಿದ್ರಾತಂತ. ಹೌದಾ ಹುಡುಕಿಡ್ತೀನಿ ತಗೋ. ಚಹಾ ಮಾಡ್ಲೇನೇಕ? ಬೇಡವಾ ಚಾಗಿ ಏನು ಬೇಡ. ಮತ್ತು ದ್ಯಾಮವೇನು ಕೆಲ್ಸಕ್ಕೆ ಕರೆದಾಳ? ಬೆಳ್ಳುಳ್ಳಿ ಉಳ್ಳಾಗಡ್ಡೆ ಕಡೆ ಗಿಡ ತೆಗೆಯೋದು ಮಳಿನ ಬಿಡವಲ್ತಲ್ಲ. ಹೇಳಿದ್ರು ಕಡೆ ತೆಗಿಯಕ್ಕೆ ಹೋಗ್ಬೇಕು ಅಂಥೇಳಿ ಮಳಿನ ಬಿಡಂಗಲ್ಲಿ ರಾಜ್ಯನೇ ಹೋಗಿ ಏನು ಮಾಡ್ತೀಯ? ಅದು ಕರೆ ಬಿಡು. ಅಂದಂಗೆ ಸುಮಂದೆ ಇನ್ನೊಂದು ವಾರ ಉಳಿತಾಯನ ಹೆರಿಗೆ. ಅವನವ ಅದ ಟೆನ್ಷನ್ ಹೋಗಿ ಬಂದರು ಹೇಳ್ಯಾರಂತ ಯಾವ ಬೇಕಾದ್ರೂ ಇದಾಗ್ಬೋದು ಹೇಳಿ. ಹಾಗಾಗಿ ಎಲ್ಲ ತಯಾರಿ ಮಾಡ್ಕೊಳಕತ್ತೇನೆ. ದೇವ್ರು ಚಂದಂಗೆ ಇದು ಒಂದು ಕಣ್ಣು ತೆಗೆದ್ರೆ ಸಾಕತ್ತಾಗ ಹೋಗ್ಲಿ ಬಿಡ ಅಕ್ಕತ್ತೆ ಎಲ್ಲ ಚಲೋದಾಕೈತೆ ಆಗಲಿ. ಸರಿ ತಗೋ ಹಂಗಾರೆ ನಾ ಹೊಕ್ಕೇನಿ. ಅದು ಹೋಗೈತೆ ಯಾಕೆ ಬ್ಯಾಸರ್ಗೈತೆ ಮಾತಾಡೋಕ್ಕೂ ಮನಸ್ಸಿಲ್ಲ ನನಗೆ. ಏನು ಹತ್ರ ಸರಿಯಾಗೂ ಮಾತಾಡಲಿಲ್ಲ. ಆಯ್ತು ಬರ್ತೀನಿ ತಗೋಣ. ಆತು ಬಾ. ಹೆಣ್ಮಕ್ಳು ಭಾಳನೇ ಹಿಂಗೆ ಒಂದಲ್ಲ ಒಂದು ತಾಪತ್ರೆ ಇದ್ದ ಇರ್ತೈತಿ. ನಾನು ನೋಡಿ ಆಕೆ ಚಲೋ ಅನ್ನೋದು, ಆಕಿನೂ ನಾನು ಚಲೋ ಅನ್ನೋದು. ಹೋಗೋಣ. ಕುಳ್ಳು ಹಚ್ಚಿಟ್ಟಿದ್ದೆ ಒಂದೀಟು ಬಿಸಿಲು ಬಂದಾಗಂಗತಿ ಮತ್ತೆ ಶುರುವಾಗತಿ ಒಣಗಿ ತಗೊಂಡಿಲ್ಲ. ನೋಡ್ರಿ ಫ್ರೆಂಡ್ಸ್, ನಮ್ಮ ಹಳ್ಳ್ಯಾಗ ಸಿಟಿಯಾಗ ಹಿಂಗೆ ಒಬ್ಬ ಗಂಡ ಇದ್ದೇ ಇರ್ತಾನೆ ರೀ. ದುಡಿಯಂಗಿಲ್ಲ, ದುಃಖ ಬಡಿಯಂಗಿಲ್ಲ. ಕರೆಕ್ಟ್ ಟೈಮಿಗೆ ಬರೋದು, ತಿನ್ನೋದು, ಹೋಗೋದು, ಮನೇಲಿ ಇದ್ದದ್ದು ಮಾರೋದು. ಸಾಕಾಗೈತಿ ಅವನ ಸಲುವಾಗಿ. ಈ ಕತೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ತಾಳಿ 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 ಹಾಳು ಜೀವನೇ ಕಣ. ನನ್ನ ಕತೆ ಹೆಂಗಾಗೈತಿ ಅಂತಂದ್ರೆ ವಿಧಿ ಬರ ಎಂದ ಗೋರ. ಮಗಳು ಮದುವೆ ವಯಸ್ಸಿಗೆ ಬಂದ್ಲು. ಏನು ಮಾಡ್ಬೇಕು ಏನೋ ತಿಳಿವಲ್ತು. ಏನೋ 1 ಎಕರೆ ಹೊಲದಾಗ ಮಂದಿ ಕರ್ಕೊಂಡು ಮಾಡಿದ್ರೆ ಮಳೆ ಆದ್ರೆ ಬೆಳೆ ಬರೋಂಗಿಲ್ಲ, ಬೆಳೆ ಬಂದ್ರೆ ಮಳೆ ಇರೋಂಗಿಲ್ಲ. ಹಂಗಾಗ್ತದೆ. ಏನು ಮಾಡೋಕೆ ತಿಳಿಯವಲ್ತು. ಈಗ ಬರೀ ಬಂಗಾರ ಇಲ್ದಂಗೆ ಕಳ್ಸೋಕ್ಕಾಗತ್ತೇನೆ. ತೊಲೆ ಬಂಗಾರ ಕೊಡ್ಬೇಕು ಅಂತಂದ್ರೆ 1 ಲಕ್ಷ ರೂಪಾಯಿ ಬೇಕು ಒಂದು ತೊಲೆ ಮಾಡ್ಸಾಕ. ಮಜೂರಿ ಮೊದ್ದ ಅನ್ಕೊಂಡು ಇನ್ನು ಪದ್ಧತಿ ಸೇರಿ ಮರ್ಯಾದೆ ಸೇರಿ ಬಟ್ಟೆ ಬರಿ ಅಂತಂದ್ರೆ ಅಯ್ಯಪ್ಪ ಕುಡ್ದು ಸಾಯವಲ್ಲಕ್ಕ. ದುಡ್ದ್ರಲ್ಲಿ ಒಂದು ಅರ್ಧ ದುಡ್ಡ್ರ ತಂದು ಕೊಟ್ರೆ ಹೆಂಗಾರ ಮನೆ ನಡಿತೈತಿ. ಲೋನ್ ತೆಗೆದು ಎಷ್ಟಂತ ಕಟ್ಟಲಿ ನಾನು, ಎಲ್ಲಿ ತನ ಅಂತ ದುಡಿಲಿ. ಸಾಲಿ ಕಲ್ಸಾಕತ್ತೀನಿ, ಕಲ್ಸಿದ ಕೂಡಲೇ ಏನು ನೌಕರಿ ಸಿಗೋಂಗಿಲ್ಲ. ಕಲೀಲಿ ನಾವಂತೂ ಕಲ್ತಿಲ್ಲ ಹೇಳಿ
ಚಲೋ ಮನೆ ಸೇರ್ಸಿ ಕೈ ಬಿಟ್ರೆ ಹಾಳಾಗಿ ತಿಂತಿರಲ್ಲ ತಗ. ಯಪ್ಪ ದೇವರೇ, ಎಲ್ಲ ನಿನ್ನಾಟ ನೋಡು ಹೆಂಗೆ ಆಡಿಸ್ತೀವಿ ಆಡ್ಸು.